ನಮಸ್ಕಾರ, ನಾನು ಶುಭಾ. ಇವತ್ತು ಚಪಾತಿ ಮಣೆ ಆಗಲಿ ಲಟ್ಟಣಿಗೆ ಇಲ್ಲದೆ ಪೂರಿ ಮಾಡೋಣ ಬನ್ನಿ. ಬೇಡ ಅಂತ ಬಿಸಾಕೋ ವಸ್ತುಗಳು ಕೂಡ ನಮಗೆ ಎಷ್ಟೊಂದು ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ. ಪ್ಲೀಸ್ ಸ್ಕಿಪ್ ಮಾಡ್ದಿರಾ ನೋಡಿ. ತುಳಸಿ ಎಲೆ ಒಂದು ಸ್ವಲ್ಪ ತಕ್ಕೊಂಡು ನೀಟಾಗಿ ವಾಶ್ ಮಾಡಿಬಿಟ್ಟು ಕುಟ್ಕೊಂಡಿದ್ದೀನಿ. ಒಂದು ಬಟ್ಲಿಗೆ ಒಂದು ಚಿಕ್ಕ ಕಪ್ಗೆ ಹಾಕ್ಕೊಬಿಡಿ. ಶುಂಠಿ, ಫ್ರೆಶ್ ಆಗಿರೋ ಶುಂಠಿ ಸಿಪ್ಪೆ ತೆಗೆದ್ಬಿಟ್ಟು ಒಂದು ಸತಿ ತೊಳ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ತುರಿದು ಬಿಡಬೇಕು. ಅದರ ರಸ ಬೇಕು ನಮಗೆ. ನೀಟಾಗಿ ರಸ ಹಿಂಡ್ಬಿಡಿ. 1 ಸ್ಪೂನಷ್ಟು ಜೇನುತುಪ್ಪ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಎಷ್ಟೇ ಮೆಡಿಸಿನ್ ತಗೊಂಡ್ರೂ ಕೆಮ್ಮು ಕಮ್ಮಿನೇ ಆಗ್ತಾಯಿಲ್ಲ ಮಕ್ಕಳಿಗೆ, ದೊಡ್ಡವ್ರಿಗೆ. 2 ದಿನ ನಿಮ್ಮ ಕೆಮ್ಮು ಕಫ ಎಲ್ಲ ಕಮ್ಮಿ ಆಗೋಗುತ್ತೆ. ಖಂಡಿತ ಟ್ರೈ ಮಾಡಿ. ನಾವು ದಿನ ಟೀ ಮಾಡ್ತಾ ಇರ್ತೀವಿ, ಆ ಸ್ಟ್ರೇನರು ತುಂಬಾ ಗಲೀಜಾಗೋಗಿರುತ್ತೆ. ದಿನ ತೊಳೆದ್ರೂ ಅಷ್ಟೇ ತುಂಬಾ ಗಲೀಜು ಅನಿಸುತ್ತೆ. ಮಕ್ಕಳಿಗೆ ಕಳಿಸೋ ಲಂಚ್ ಬಾಕ್ಸ್ ಸ್ಪೂನ್ಸ್ ಅಷ್ಟೇ ನೋಡಿ ಎಷ್ಟೊಂದು ಗಲೀಜಿದೆ ದಿನ ವಾಶ್ ಮಾಡಿದ್ರೂ. ಇದನ್ನು ಯಾವುದನ್ನ ಒಂದು ಪಾತ್ರೆಗೆ ಹಾಕ್ಕೊಬಿಡಬೇಕು. ನೀರು ಸೇರಿಸಿ ಒಂದು ಸ್ವಲ್ಪ ಟೀ ಪುಡಿ, ಬೇಕಿಂಗ್ ಪೌಡರು ಒಂದು ಸ್ವಲ್ಪ, ವಿಮ್ ಲಿಕ್ವಿಡ್ಡು ಒಂದು ಸ್ವಲ್ಪ. ವಿಮ್ ಲಿಕ್ವಿಡ್ ಇಲ್ಲ ಅಂದರೆ ಪಾತ್ರೆ ಉಜ್ತಿರಲ್ಲ ಅದೇ ಸೋಪೆ ತುರಿದ್ಬಿಟ್ಟು ಸೇರಿಸ್ಬೋದು. ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಟ್ಟು ಒಂದು ಸ್ವಲ್ಪ ನೀರು ಬಿಸಿ ಆದರೆ ಸಾಕು, ಜಾಸ್ತಿ ಹೊತ್ತೇನು ಬೇಡ. ಒಂದು ಸ್ವಲ್ಪ ನೀರು ಬಿಸಿಯಾಗಿತ್ತು, ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ದೀನಿ ನೋಡಿ. ತೋರಿಸ್ತಾ ಇದ್ದೀನಿ ಕಲರ್ ಅದಕ್ಕದೇ, ನಾನೇನು ನಾರು ತಗೊಂಡು ಉಜ್ಜಿಲ್ಲ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆಯೋ. ಸ್ಪೂನ್ಸು ಅಷ್ಟೇ ತುಂಬ ನೀಟಾಗಿ ಆಗಿಬಿಟ್ಟಿದೆ. ಇವನ್ನೆಲ್ಲ ಸೈಡಿಗೆ ತೆಗೆದುಬಿಟ್ಟು ಮತ್ತೆ ಆ ನೀರನ್ನ ಮತ್ತೆ ಯೂಸ್ ಮಾಡ್ಕೋಬೋದು ನೀವು. ಈ ಚಾಕು ಮತ್ತು ಸಿಪ್ಪೆ ತೆಗಿತೀರಲ್ಲ ಆಲೂಗಡ್ಡೆ ಅದನ್ನು, ಮತ್ತು ಗ್ರೇಟರ್ ಇದ್ದರೆ ಕೊಬ್ಬರಿ ತುರಿತೀರಲ್ಲ ಸ್ಟೀಲ್ದು, ಆ ಗ್ರೇಟರ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಅವುಗಳಲ್ಲಿನೂ ಕಪ್ಪಗೆ ಒಂಥರ ಗಲೀಜೆಲ್ಲ ಸೇರ್ಕೊಬಿಟ್ಟಿರುತ್ತೆ. ಚಾಕುವಲ್ಲಿ ಅಷ್ಟೇ ಕಪ್ಪಗೆ ಸೇರಿರುತ್ತಲ್ಲ ಅದೆಲ್ಲ ಬಂದುಬಿಡುತ್ತೆ. ಚೆನ್ನಾಗಿರೋ ನೀರಲ್ಲಿ ಒಂದು ಸತಿ ವಾಶ್ ಮಾಡ್ಕೊಂಬಂದು ಮತ್ತೆ ತೋರಿಸ್ತೀನಿ ನೋಡಿ. ಚಾಕು ಎಲ್ಲ ನೀವೇ ನೋಡಿದ್ರಲ್ಲ ಎಷ್ಟು ಕ್ಲೀನ್ ಆಗಿಬಿಡ್ತು. ಮತ್ತು ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ. ಇದನ್ನು ಮತ್ತೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ನೀಟಾಗಿ ಎತ್ತಿಕ್ಕೊಂಡು ಯೂಸ್ ಮಾಡ್ಕೋಬೋದು. ಬಾಣಲಿ ಅಷ್ಟೇ ನೋಡಿ ಹೆಂಗಾಗ್ಬಿಟ್ಟಿದೆ. ನಾನು ದಿನ ಯೂಸ್ ಮಾಡ್ತಾ ಇರ್ತೀನಿ. ದಿನ ವಾಶ್ ಮಾಡಿದ್ರೂ ಒಂದೊಂದು ಬಾಣಲಿ ನಾವು ಆಯಿಲ್ ಐಟಮ್ ಏನಾದರೂ ಮಾಡಿರ್ತೀವಿ, ಒಂಥರ ಕಪ್ಪಗೆ ಎಲ್ಲೋ ಬ್ಲ್ಯಾಕ್ ಆಗಿಬಿಟ್ಟು ತುಂಬ ನೀರು ಸೇರಿಸ್ಬೇಕು. ಅಂದರೆ ಆ ಕಪ್ಪಗಾಗಿದೆಯಲ್ಲ ಅಲ್ಲಿವರೆಗೂ ತುಂಬ ನೀರು ಸೇರಿಸ್ಬಿಟ್ಟು ಬೇಕಿಂಗ್ ಪೌಡರು 1 ಟೇಬಲ್ ಸ್ಪೂನಷ್ಟು, ಕಲ್ಲುಪ್ಪು, ಪುಡಿ ಉಪ್ಪು ಬೇಡ ಕಲ್ಲುಪ್ಪೇ ಸೇರಿಸಿ, ಒಂದು ಸ್ವಲ್ಪ ಕಲ್ಲುಪ್ಪು ಸೇರಿಸಿದ್ದೀನಿ. ನಿಂಬೆಹಣ್ಣು ಸಿಪ್ಪೆ ನಾವು ರಸ ಹಿಂಡ್ಬಿಟ್ಟಿರ್ತೀವಿ, ನಿಂಬೆಹಣ್ಣು ಸಿಪ್ಪೆ ಸೇರಿಸ್ಬಿಟ್ಟು ಗ್ಯಾಸ್ ಫ್ಲೇಮು ಮೀಡಿಯಮ್ ಆಗಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ ನೋಡಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಆಫ್ ಮಾಡಿಬಿಟ್ಟೆ. ಆ ಸೈಡಲ್ಲಿರೋ ಕೊಳೆ ಎಲ್ಲ ನೀಟಾಗಿ ಬಂದುಬಿಟ್ಟಿರುತ್ತೆ. ನೋಡ್ತಾ ಇದ್ದೀರಲ್ಲ ಡಿಫ್ರೆನ್ಸು ಫಸ್ಟ್ ಹೆಂಗಿತ್ತು. ಮತ್ತು ಆ ನಿಂಬೆಹಣ್ಣು ಸಿಪ್ಪೆ ಅದರೊಳಗಡೆ ಇರೋದೇ ತಗೊಂಡು ಮತ್ತು ಬೇಕಿಂಗ್ ಪೌಡರು ಒಂದು ಸ್ವಲ್ಪ ಸೇರಿಸ್ಕೊಂಡು ಆ ನಿಂಬೆಹಣ್ಣು ಸಿಪ್ಪೆಯಲ್ಲೇ ಚೆನ್ನಾಗಿ ಆ ಸೈಡ್ಗಳಲ್ಲೆಲ್ಲ ಉಜ್ಜಿಬಿಟ್ರೆ ನೋಡ್ತಾ ಇದ್ದೀರಲ್ಲ ಕೊಳೆ ಎಲ್ಲ ನೀಟಾಗಿ ಬಂದುಬಿಟ್ಟಿದೆ. ಇದು ಮತ್ತೆ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ. ಡಿಫ್ರೆನ್ಸ್ ನೋಡಿ ಫಸ್ಟಲ್ಲಿ ನನ್ನ ಬಾಣಲಿ ಹೆಂಗಿತ್ತು ಮತ್ತು ಹೆಂಗಾಗಿದೆ ಅಂತ. ಒಂದೊಂದು ಬಾಣಲಿಗೆ ಈ ಥರ ಗಾಜಿಂದು ಮುಚ್ಚಳ ಬಂದಿರುತ್ತೆ. ಇದನ್ನು ನಾರು ತಗೊಂಡು ಉಜ್ಜೋಕ್ಕಾಗಲ್ಲ. ನಾವು ಕ್ಲೀನ್ ಮಾಡ್ಕೋಬೇಕಂದ್ರೆ. ನೀವು ಟೀ ದಿನ ಮಾಡ್ತೀರಲ್ಲ ಅದು ವೇಸ್ಟ್ ಬಿಸಾಕೋದನ್ನು ಒಂದು ಸ್ವಲ್ಪ ತಗೋಬೇಕು. ಒಂದು ಸ್ವಲ್ಪ ವಿಮ್ ಲಿಕ್ವಿಡ್ ಸೇರಿಸ್ಬಿಟ್ಟು, ನಾರೇನು ಯೂಸ್ ಮಾಡಬಾರ್ದು. ನಿಮ್ಮ ಬರೀ ಕೈಯಲ್ಲೇ ಈ ಥರ ಉಜ್ಜಿಬಿಟ್ಟು ಕ್ಲೀನ್ ಮಾಡಿ. ಗಾಜಿಂದು ಗ್ಲಾಸ್ ಆಗಲಿ ಇಲ್ಲ ಈ ಥರ ಮುಚ್ಚಳುಗಳಾಗಲಿ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬಿಡುತ್ತೆ. ಒಂದು ಸ್ವಲ್ಪ ಕಪ್ಪಗಾಗಿರೋದು, ಒಂದು ಸ್ವಲ್ಪ ಕಲೆ ಏನೂ ಇರಲ್ಲ. ಬೇಕಾದರೆ ಟ್ರೈ ಮಾಡಿ, ಒಂದೊಳ್ಳೆ ಶೈನ್ ಬಂದುಬಿಡುತ್ತೆ ನೋಡಿ. ನೀಟಾಗಿ ನೀರಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಿಟ್ಟಿದೆಯೋ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ನಾನು ಮಾರ್ನಿಂಗು ಚಪಾತಿ ಮಾಡಿದ್ದೆ, ಹಿಟ್ಟು ಸ್ವಲ್ಪ ಉಳಿದ್ಬಿಟ್ಟಿದೆ. ಮತ್ತೆ ಚಪಾತಿನೇ ಮಾಡಿಕೊಟ್ರೆ ಮಕ್ಕಳಂತೂ ಇಷ್ಟಪಡಲ್ಲ ಚಪಾತಿ ತಿನ್ನೋದಕ್ಕೆ. ಅದಕ್ಕೆ ಈ ಥರ ಕೊಬ್ಬರಿ ತುರಿಯೋ ಪ್ಲೇಟ್ ಇದ್ದರೆ ಅದಕ್ಕೊಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಬಿಡಬೇಕು. ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಹಿಟ್ಟು ಸ್ವಲ್ಪ ತಕ್ಕೊಂಡು ನಿಮ್ಮ ಕೈಯಲ್ಲೇ ಪ್ರೆಸ್ ಮಾಡಬೇಕು. ನಿಮಗೆ ಚಪಾತಿ ಲಟ್ಟಿಸೋ ಅವಶ್ಯಕತೆಯೇ ಇಲ್ಲ ನೋಡಿ. ನೀಟಾಗಿ ಸ್ವಲ್ಪ ದಪ್ಪನೇ ಇರಬೇಕು, ಜಾಸ್ತಿ ತೆಳುವಾಗಿರಬಾರ್ದು. ತಿರುಗಿಸ್ಬಿಟ್ಟು ಸ್ವಲ್ಪ ಬೀಟ್ರೂಟ್ ರಸ, ನಾನೊಂದು ಸ್ವಲ್ಪ ಬೀಟ್ರೂಟು ಹುರ್ಬಿಕ್ಕೊಂಡಿದ್ದೆ, ಅದರ ರಸ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ಈ ಥರ ಡಿಫ್ರೆಂಟಾಗಿ ಮಾಡಿಕೊಡೋದ್ರಿಂದ. ಇಲ್ಲ ನಮ್ಮ ಮನೆಯಲ್ಲಿ ಕೊಬ್ಬರಿ ತುರಿಯೋದಿಲ್ಲ ಸ್ಟೀಲ್ದು ಪ್ಲೇಟ್ ಅನ್ನೋರು ಈ ಥರ ಹೋಲ್ಸ್ದು ಆದರೂ ಬಟ್ಲಿರುತ್ತಲ್ಲ ಅದ್ರ ಮೇಲೆ ಬೇಕಾದರೂ ಮಾಡ್ಕೋಬೋದು. ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ತಿರುಗಿಸ್ಬಿಟ್ಟು ಆ ಬೀಟ್ರೂಟ್ ರಸ ಸ್ವಲ್ಪ ಅಪ್ಲೈ ಮಾಡ್ತಾಯಿದ್ದೀನಿ. ಅಂದರೆ ಇದು ಆಪ್ಷನಲ್ಲು. ಅಕಸ್ಮಾತ್ ನಮ್ಮ ಮನೇಲಿ ಬೀಟ್ರೂಟ್ ಇಲ್ಲ, ನಾವು ಅಪ್ಲೈ ಮಾಡಲ್ಲ ಅನ್ನೋರು ಡೈರೆಕ್ಟ್ ಹಂಗೆ ಪೂರಿ ಮಾಡಿಕೊಡ್ಬೋದು. ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಈ ಥರ ಸ್ಪೂನ್ ಆದರೂ ಇರುತ್ತಲ್ಲ ಹೋಲ್ಸ್ದು, ಆ ಸ್ಪೂನ್ ಮೇಲೆ ಬೇಕಾದರೂ ಮಾಡ್ಕೋಬೋದು. ತುಂಬ ಬೇಗ ಬೇಗ ಆಗುತ್ತೆ, ಏನು ಜಾಸ್ತಿ ಟೈಮ್ ತಗೊಳ್ಳಲ್ಲ ನೋಡಿ. ನೀಟಾಗಿ ಬ್ರಷಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಹಿಂಗೆ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಕ್ಕೊಬಿಡಿ. ಸೇಮ್ ಹೂವು ಬಂದಂಗೆ ಬಂದಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಕಾಮನ್ನಾಗಿ ಒಂದೇ ಥರ ಮಾಡೋ ಬದಲು ಮಕ್ಳಿಗೆ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಡಿಫ್ರೆಂಟಾಗೂ ಕಾಣಿಸುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ
ನೋಡಿ ಒಂದು ಸ್ವಲ್ಪ ಆಯಿಲ್ ತಗೊಂಡಿದ್ದೀನಿ. ನಿಮ್ಗೆ ಇವಾಗ ಎಷ್ಟು ಪೂರಿ ಮಾಡೋಕ್ಕೆ ಬೇಕೋ ಅಷ್ಟೇ ತಗೊಳ್ಳಿ. ಚೆನ್ನಾಗಿ ಬಿಸಿಯಾಗಿದೆ ಅಂದಮೇಲೆ ಒಂದೊಂದೇ ಪೂರಿ ಬಿಡ್ತಾ ಇದ್ದೀನಿ ನೋಡಿ. ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಕಾಮನ್ನಾಗಿ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಟ್ರೈ ಮಾಡಿ. ನಿಮಗೆ ಯಾವಾಗಾದರೂ ಒಂದೊಂದು ಸತಿ ಗೋಧಿ ಹಿಟ್ಟು ಸ್ವಲ್ಪ ನಾವು ಎಷ್ಟೇ ಹಿಟ್ಟು ಕಲಸಿದ್ರೂ ಒಂದು ಸ್ವಲ್ಪ ಉಳಿದ್ಬಿಡುತ್ತೆ ಒಂದೊಂದು ಟೈಮು. ಆವಾಗ ಮನೇಲಿ ಅಕಸ್ಮಾತ್ ಉಳಿದ್ಬಿಟ್ಟಿದೆ ಗೋಧಿ ಹಿಟ್ಟು ಜಾಸ್ತಿ ಮಾಡಿ ಅಂದಾಗ ಈ ಥರ ಟ್ರೈ ಮಾಡಿ. ಮಕ್ಳಿಗೆ ಡಿಫ್ರೆಂಟಾಗಿ ಮಾಡಿಕೊಡಿ. ಅಂದರೆ ಡಿಫ್ರೆಂಟಾಗಿ ಚೆನ್ನಾಗೂ ಕಾಣಿಸುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂದುಬಿಡ್ತಾರೆ. ನಾನು ನಮ್ಮ ಮನೇಲಿ ಸಾಗು ಮಾಡಿದ್ದೀನಿ, ಅದ್ರ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ತಿರುಗಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಉಬ್ಬಿಕೊಂಡು ಬರುತ್ತೆ ನೋಡಿ. ಇಷ್ಟೊಂದು ಮಾಡ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ ನೀವು. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.